brought to you by V-Guard. ನಾವಿವತ್ತು ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಸದ್ದು ಮಾಡಿದ್ದ ಗಣಿನಾಡು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಮೀಸಲು ಕ್ಷೇತ್ರ ಬಳ್ಳಾರಿಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಸೋಲು ಕಂಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಈ ಬಾರಿ ಲೋಕಸಭಾದಲ್ಲಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಬಳ್ಳಾರಿ ಕೋಟೆಯಲ್ಲಿ ಬಿಜೆಪಿ ಮಣಿಸಿ ಕಾಂಗ್ರೆಸ್ ಬಾವುಟ ಹಾರಿಸಲು ಶಾಸಕ ಇ ತುಕಾರಾಂಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಹಾಗಾದ್ರೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಕುಂದುಕೊರತೆಗಳೇನು, ಜನರ ನಿರೀಕ್ಷೆಗಳೇನು, ಮತದಾರರ ಮನದಾಳ ತಿಳಿಯೋ ಟಿವಿ9 ಮತಯಾತ್ರೆಗೆ ಸ್ವಾಗತ. ನಾನು ಸುನಿಲ್. ನಮಗೆ ಸಿದ್ದರಾಮಯ್ಯನೇ ಗ್ಯಾರಂಟಿ ಅಲ್ಲ, ಮೋದಿನೇ ಗ್ಯಾರಂಟಿ. ಹೆಣ್ಮಕ್ಳು ಸ್ಟೋರಿಗೆ ಗಂಡು ಮಕ್ಕಳು ಬಾರಿಗೆ ಅಂತ ಬಯಕಚ್ಚಾರ. ಒಂದು ಟ್ಯೂಬ್ 38 ರೂಪಾಯಿ ಇತ್ತು, ಇವಾಗ 45 ರೂಪಾಯಿ ಮಾಡ್ಯಾರ. ಟ್ಯೂಬ್ ಅಂದ್ರೆ ಓಸಿ ಟ್ಯೂಬ್. ಮತ್ತೆ ರಾಮುಲು ಸಾರ್ ಬರ್ತಾರೆ. ತುಕಾರಾಮ್ ಮುಂದೆ ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ದೇಶಕ್ಕಾಯ್ತಾನೆ ಸರ್, ಮೋದಿಗೋಸ್ಕರ ವೋಟ್ ಮಾಡ್ತೀವಿ. ಏನಕ್ಕೆ ಸರ್ ಮೋದಿ ಬಡವರಿಗೆ ನೋಡ್ತಾ ಇದ್ದಾನೆ, ಎಲ್ಲ ಗುಜರಾತ್. ಬಳ್ಳಾರಿ ಗಣಿನಾಡು ಬಳ್ಳಾರಿ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಹೆಸರಾದ ಕ್ಷೇತ್ರ. ಸೋನಿಯಾ ಗಾಂಧಿ ಸೇರಿದಂತೆ ಘಟಾನುಘಟಿಗಳು ಪ್ರತಿನಿಧಿಸಿದ ಕ್ಷೇತ್ರ. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವಿಧಾನಸಭೆಯಲ್ಲಿ ಸೋಲುಂಡಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಈಗ ಲೋಕಸಭಾ ಅಖಾಡದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಶ್ರೀರಾಮುಲು ವಿರುದ್ಧ ಕಾಂಗ್ರೆಸ್ ಶಾಸಕ ತುಕಾರಾಂ ಪೈಪೋಟಿಗಿಳಿದಿದ್ದಾರೆ. ಹಾಗಾದ್ರೆ ಗಣಿನಾಡಿನಲ್ಲಿ ಧೂಳೆಬ್ಬಿಸುವವರು ಯಾರು? ಬಳ್ಳಾರಿಯಲ್ಲಿ ಇಬ್ಬರ ಮಧ್ಯೆ ಮದಗಜಗಳ ಕಾಳಗವೇ ನಡೆದಿದೆ. ಬಳ್ಳಾರಿ ಅಂದ್ಕೂಡಲೇ ನೆನಪಾಗೋದು ಗಣಿನಾಡು. ಹಾಗಾಗಿ ನಾನೀಗ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಗಣಿನಾಡಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಗಣಿ ಸಂಪೂರ್ಣವಾಗಿ ಕಾಣ್ತಾ. ಇಲ್ಲಿನ ಮತದಾರರ ಒಲವು ಯಾರ ಪರವಾಗಿದೆ? ಬಿಜೆಪಿ ಪರವಾಗಿದೆಯಾ, ಕಾಂಗ್ರೆಸ್ ಪರವಾಗಿದೆಯಾ? ಮತದಾರ ಏನ್ ಹೇಳ್ತಾರೆ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬನ್ನಿ ಕೇಳೋಣ. ಸರ್, ಚುನಾವಣೆ ಹೇಗಿದೆ? ಚುನಾವಣೆ ಬಹಳ ರಂಗೇರಿದೆ ಸರ್, ರಂಗೇರಿದೆ. ಇಲ್ಲಿ ಈ ಬಾರಿ ಶ್ರೀರಾಮುಲು ಅವರೇ ಗೆಲ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಶ್ರೀರಾಮುಲು ಅವರಿಗೆ ಮತ ಹಾಕ್ತಾ ಇದ್ರು? ದೇಶದ ಅಭಿವೃದ್ಧಿಗೋಸ್ಕರ ಶ್ರೀರಾಮುಲು ಅವರಿಗೆ ಮತ ಹಾಕ್ತಾ ಇದ್ದೇವೆ. ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರ. ಈ ಹಿಂದೆ ಕೂಡ ಸಂಸದರಾದಂತರು ಶ್ರೀರಾಮುಲು ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ, ಮತ್ತೆ ಯಾಕೆ ಬರ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಪದೇ ಪದೇ ಪ್ರಸ್ತಾಪ ಮಾಡ್ತಿದೆ. ಅವ್ರು ಇದ್ದಾಗ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ ಸರ್. ಇನ್ನು ಮುಂದೆ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡೋದಕ್ಕಾಗಿ ಇನ್ನೊಂದು ಸತಿ ಮತ್ತೊಮ್ಮೆ ಶ್ರೀರಾಮುಲು ಅವರಿಗೆ ಇಲ್ಲಿಂದ ಗೆಲ್ಲಿಸಿ ಕಳಿಸ್ತೇವೆ. ಇಲ್ಲಿ ಎಲೆಕ್ಷನ್ ಹೇಗಿದೆ ಸರ್? ಇಲ್ಲಿ ಎಲೆಕ್ಷನ್ ಏನಂದರೆ ಈಗ ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ಶಿಷ್ಯ ಅವರೇ ನಿಂತಿರೋದು ಸ್ನೇಹಿತ. ಒಂದು ಕಡೆ ಅಕ್ರಮ ಗಣಿಗಾರಿಕೆಯಿಂದ ಮಾಡಿರ್ತಕ್ಕಂಥ ಏನೋ ಒಂದು VS ಲಾಡ್ ಸಂತೋಷ್ ಲಾಡ್ ಅವರ ಒಂದು ಶಿಷ್ಯರವರೇ ನಿಂತಿರೋದು ತುಕಾರಾಮ್ ಅವರು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಗಣಿ ಲೂಟಿಕೋರ್ ಒಂದು ಸಾಮ್ರಾಜ್ಯವನ್ನು ಮತ್ತೆ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಚುನಾವಣೆಯನ್ನು ಬಳಸ್ಕೊಳ್ತಿದ್ದಾರೆ. ಈಗ ಏನಾಗಿದೆ ಸರ್, ಇಲ್ಲಿ ಮತದಾರರು ಕೂಡ ಈ ಸರಿ ಕೊಂಚ ಆಲೋಚನೆ ಮಾಡಿ ಮತವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಹಿಂದೆ ಉಗ್ರಪ್ಪ ಅವರು ಇದ್ದರು. ಈ ಉಗ್ರಪ್ಪ ಅವರು ಕೂಡ ಏನೋ ಇಲ್ಲಿ ಈ ಭಾಗಕ್ಕೆ ಏನೋ ಒಂದು ಅಭಿವೃದ್ಧಿ ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮತ್ತು ತದನಂತರ ಏನು ಬಂದಿರತಕ್ಕಂಥ ದೇವೇಂದ್ರಪ್ಪ ಅವರು ಈಗೇನು ಇವ್ರಕಿನ ಉಗ್ರಪ್ಪನಕಿನ ವರ್ಸ್ಟಾಗಿ ಅವರು ಆಡಳಿತ ಮಾಡಿದ್ರಿಂದ ಜನನು ಕೂಡ ಈ ಸರಿ ಆಲೋಚನೆ ಮಾಡಿ ವೋಟ್ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. 3668 ಎಕರೆ ಇಲ್ಲೇನು KDBಗೆ ದುಡ್ಡು ಹೋಗ್ತಿತ್ತು. 99 ವರ್ಷ KDB ದುಡ್ಡು ಹೋಗದಂಗೆ ಒಂದೇ ಸಲ ಜಿಂದಾಲಿಯರಿಗೆ ಪರ ಕೊಟ್ಟುಬಿಟ್ರು ರಾಜಕಾರಣಿಗಳು. ಅವರು ಧ್ವನಿ ಎತ್ತಲ್ಲ, ಇವರು ಧ್ವನಿ ಎತ್ತಲ್ಲ, ರೈತರ ಪರವೇ ಧ್ವನಿ ಎತ್ತಲ್ಲ. ಇದರ ಸದನದಲ್ಲಿ ಧ್ವನಿ ಎತ್ತ ಅಂತ ಹೇಳಿದ್ರೆ ಪಟ್ಟ ಕೊಡೋದಕ್ಕೆ 3668 ಎಕರೆ ಕೊಡೋದಕ್ಕೆ ನಾನು ಸದನ ಧ್ವನಿ ಎತ್ತ ಅಂತ ಹೇಳಿದ್ರು. ಯಾಕೆ ರೈತರ ಪರ ಧ್ವನಿ ಎತ್ತ? ನಾನೀಗ ಸಂಡೂರು ತಾಲೂಕಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಂಡೂರು ಕಾಂಗ್ರೆಸ್ ಶಾಸಕರಂತ ಈ ತುಕಾರಾಂ ಅವರೇ ಕೂಡ ಲೋಕಸಭಾ ಕಣದಲ್ಲಿದ್ದಾರೆ. ಈಗ ಬಿಜೆಪಿಯಿಂದ ಶ್ರೀರಾಮುಲು ಇದ್ದಾರೆ, ಈ ತುಕಾರಾಂ ಇದ್ದಾರೆ ಕಾಂಗ್ರೆಸ್ ಇಂದ. ಯಾರಿಗೆ ಮತ ಹಾಕ್ತೀಯಾ?
ತುಕಾರಾಮ್ ಹಾಂ ತುಕಾರಾಮ್ ಯಾವ ಕಾರಣಕ್ಕೆ ತುಕಾರಾಮ್ಗೆ? ಜನಗಳಿಗೆ ಬೇಸ ಒಳ್ಳೆ ಕಾರಣ ಇದು ಮಾಡ್ತಾರಂತೆ. ಈಗ BJP ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ನೋಡೋಣ ಅದು ಕೂಡ ಮುಂದಕ್ಕೆ. ಹಾಂ ಕಾಂಗ್ರೆಸ್ ಪರಾಗ ನಿಲ್ಲಬೇಕು ಕಾಟೆ ಈಗ. ಸರ್ ಎಲೆಕ್ಷನ್ ಇದೆ, ಯಾರ ಪರವಾಗಿದೆ ಇಲ್ಲಿ? ಮೋದಿ. ಯಾವ ಕಾರಣಕ್ಕೆ? ದೇಶ ಉಳಿಬೇಕಂದ್ರೆ ಮೋದಿ ಬರಲೇಬೇಕು. ಅಲ್ಲ ಈಗ BJP ಅವರು ಕಪ್ಪು ಹಣ ತರ್ತೀವಿ ಅಂತೆಲ್ಲ ಹೇಳಿ ತಂದಿಲ್ಲ ಅಂತೇಳಿ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್. ಏನು ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು? 15 ಲಕ್ಷ ಹಾಕಂತ ಹೇಳಿದ್ರು ಮೋದಿ ಅವರು. ವಿಡಿಯೋ ಇದ್ರೆ ತೋರಿಸಿ ನನಗೆ. ಕಾಂಗ್ರೆಸ್ಸಿಂದ ದೇಶ ಸರ್ವನಾಶ ಆಗ್ತದೆ. BJP ಇದ್ರೆ ಮಾತ್ರ ದೇಶ ಉಳಿತದೆ. ದೇಶ ಉಳಿಬೇಕಂದ್ರೆ ಅದಕ್ಕೆ ಮೋದಿ ಬರಲೇಬೇಕು. ಈ ಸತಿ ಅಲ್ಲ, ಇನ್ನೊಂದು ಸತಿ ಆದ್ರೂ ಮೋದಿ ಬರಲೇಬೇಕು ದೇಶ ಉಳಿಬೇಕಂದ್ರೆ. ಇವತ್ತು ನಮ್ಮ ತುಕಾರಾಮ್ ಸರ್ ಅವರು ರಾಜ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರೊಂದು ನೇತೃತ್ವದಲ್ಲಿ ಎಲ್ಲ ಬಡವರ ಪರವಾಗಿ ಗ್ಯಾರಂಟಿಗಳು ಭಾಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಗ್ಯಾರಂಟಿಗಳು ಪರವಾಗಿಯೇ ನಿಂದಿರೋದು. ಆಮೇಲೆ ಈ ದೇಶದಲ್ಲಿ BJP ಬರಬಾರ್ದು ಸರ್. ಯಾಕೆ ಗೊತ್ತಾ, ಬಡವ್ರ ಮೇಲೆ GST ಎಳೆದು ಈ ಮೋದಿ, ಅದಾನಿ, ಆಮೇಲೆ ಅಂಬಾನಿ ಅಂತಾರು ಸಾಲ ಮನ್ನಾ ಮಾಡೋದಕ್ಕಿಂತ ಬಡವ್ರ ಬಗ್ಗರು ರೈತರ ಸಾಲ ಮನ್ನಾ ಮಾಡೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮೀಣ, ಕಂಪ್ಲಿ, ಸಂಡೂರು ಮತ್ತು ವಿಜಯನಗರ ಜಿಲ್ಲೆಯ ವಿಜಯನಗರ, ಹಗರಿಬೊಮ್ಮನಹಳ್ಳಿ, ಹೂವಿನಹಡಗಲಿ ಮತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ಕಡೆ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೂವಿನಹಡಗಲಿಯಲ್ಲಿ BJP ಮತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ JDS ಶಾಸಕರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಸಂಡೂರು ಕ್ಷೇತ್ರದ ಶಾಸಕರಾಗಿದ್ದಾರೆ. ನಾನೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕೂಡ್ಲಿಗಿ ತಾಲೂಕಲ್ಲಿದ್ದೀನಿ, ಬನ್ನಿ. ನಾನೀಗ ಕೂಡ್ಲಿ ತಾಲೂಕಿನ ಏಡಿಗುಡ್ಡ ತಾಂಡದಲ್ಲಿದ್ದೀನಿ. ಏಡಿಗುಡ್ಡ ತಾಂಡದಲ್ಲಿ ಸಾಕಷ್ಟು ರೀತಿಯಾಗಿ ಎಲ್ಲರೂ ಕೂಡ ಒಂದು ರೀತಿ ಸಂಭ್ರಮಾಚರಣೆ ಮಾಡ್ತಾರೆ. ಹೀಗೆ ಇಲ್ಲಿ ಎಲೆಕ್ಷನ್ನ ಬಿಸಿ ಹೇಗಿದೆ ಅವರೆಲ್ಲರೂ ನಾನು ಕೇಳ್ತಾ ಹೋಗ್ತೀನಿ. ವೋಟ್ ಮಾಡ್ತಾ ಇದ್ದೀರಿ ಈ ಬಾರಿ? ಹೌದು ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ವೋಟಾರ ಹೇಗೆ? ಫಸ್ಟ್ ಟೈಮ್ ವೋಟೆ. ಯಾರಿಗೆ ಮತ ಹಾಕಬೇಕು ಅಂತ ಅನ್ಕೊಂಡಿದ್ರಿ? BJPಗೆ. ಯಾವ ಕಾರಣಕ್ಕೆ? ಅವ್ರ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ, ದೇಶನ ಚೆನ್ನಾಗಿ ಸೇವ್ ಮಾಡ್ತಿದ್ದಾರೆ ಅಂತ ಅವರಿಗೆ. ಈಗ ಗ್ಯಾರಂಟಿ ಎಲ್ಲ ಬರ್ತಿಲ್ವ ನಿಮಗೆ? ಹಾಗಾದ್ರೆ ಗ್ಯಾರಂಟಿ ಒಂದು ನಿಮಿಷ ನನ್ನ ಮಾತು ಕೇಳಂಗೋಳೆ. ಗ್ಯಾರಂಟಿ ಇದೆ ಕರೆಕ್ಟು. ಗ್ಯಾರಂಟಿ ಅವರಪ್ಪ ಮನೆ ಕೊಡ್ತಾರಲ್ಲ, ಅವ್ರ ತಾತ ಮನೆ ಕೊಡ್ತಾರಲ್ಲ. ನಾನು ದಿನ ದುಡ್ಡು ಏನು ಹಾಕ್ತೀನಿ ನೋಡು, ಅದನ್ನು ನನಗೆ ಕೊಟ್ಟು ವಾಪಸ್ ಅಷ್ಟೇ ವಿನ ಅವರಪ್ಪ. ನಾನೊಂದು 2 ನಿಮಿಷ ಸರ್, ನಾನು ಪಕ್ಕ ಕಾಂಗ್ರೆಸ್, ಪಕ್ಕ ಅಂದ್ರೆ ಬದ್ಧ ಕಾಂಗ್ರೆಸ್. ಮದುವೆ ಮಾಡ್ಕೊಂಡ್ ಬಂದಿರ್ತೀಯ, ನಿನಗೆ 2,000 ರೂಪಾಯಿ ಸಂಬಳ ಬಂದು ಬಿಡ್ತೈತೆ. ಗಂಡ ಎಲ್ಲೋ ಅಲಕ್ಷೆ ಅಂದ್ರೆ ಅಲಕ್ಷೆ. ಯಾರಿಗೆ ಓಟ್ ಹಾಕ್ತೀರಿ? ಮೂಲ ಕಾಂಗ್ರೆಸ್ ಅಂತೀರಿ, ಈಗ ಯಾರಿಗೆ ಹಾಕ್ತೀರಿ ಹೇಳಿ? ನಾನು ಯೋಚನೆ ಮಾಡಿ ಓಟ್ ಹಾಕ್ತೀನಿ. ನಾನೀಗ ಕೂಡ್ಲಿಗಿ ತಾಲೂಕಿನಲ್ಲಿ ಇಲ್ಲಿ ರೈತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಕೆಲಸ ಮುಗಿಸಿ ಅವ್ರು ಹೋಗ್ತಾ ಇದ್ದಾರೆ, ಯಾವ ರೀತಿ ಆಗಿದೆ ಅಂತೇಳಿ ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಏನು ಕೆಲ್ಸಕ್ಕೆ ಹೋಗಿದ್ರಾ? ಕೆಲ್ಸಕ್ಕೆ ಹೋಗಿದ್ದೀವಿ. ನೀವೇ ಗಾಡಿ ಓಡಿಸ್ತಿದ್ದೀರಿ? ಡೈಲಿ ನಾವೇ ಓಡಿಸೋದು. ಹೌದಾ? ಹೆಂಗಿದೆಯಕ್ಕ ಎಲೆಕ್ಷನ್? ಎಲೆಕ್ಷನ್ ಚೆನ್ನಾಗೈತೆ ಅಣ್ಣ. ಹೌದಾ? ಯಾರು ಪರವಾಗಿದೆ? BJP ಪರವಾಗಿದೆಯಾ, ಕಾಂಗ್ರೆಸ್ ಪರವಾಗಿದೆಯಲ್ಲ? ಅಲ್ಲೇ ಏನೋ ಗೊತ್ತಿಲ್ಲ ಅಣ್ಣ, ನಾವು ಊರಕ್ಕೆ ಹೋಗಿಲ್ಲ, ಅಡವೆಗೆ ಇರ್ತೀವಿ ಅಣ್ಣ. ಡೈಲಿ ನಾವು ತಿಳ್ಕೊಂಡಿಲ್ಲ ಅಷ್ಟೊಂದು. ಅಲ್ಲ, ಇಲ್ಲಿ ಹೆಂಗೆ ಈಗ ಗ್ಯಾರಂಟಿ ಎಲ್ಲ ಕೊಡ್ತೇವೆ, ಗ್ಯಾರಂಟಿ ಬರ್ತಿದ್ಯಾ? ಗ್ಯಾರಂಟಿ ಇದೆ ಅಣ್ಣ ಎಲ್ಲ ಕಡೆ. ಹೌದಾ? ಗ್ಯಾರಂಟಿ ಇದೆ. ಮತ್ತೆ ಯಾರು ಬಂದ್ರೆ ಚಲೋ ಅಂತೀರಾ? ಚಲೋ ಅಂದ್ರೆ ಇದು BJP ಅಣ್ಣ. BJP ಹೆಂಗಿದೆಯಕ್ಕ ಎಲೆಕ್ಷನ್? ಚೆನ್ನಾಗಿದೆ. ಹೌದಾ? ಕೆಲಸ ಎಲ್ಲ ಜೋರಾ? ಯಾರು ಪರವಾಗಿದೆ ಅಲೆ ಇಲ್ಲಿ? ಕಾಂಗ್ರೆಸ್. ಗಂಡಸರೆಲ್ಲ ಬೈತಾರಲ್ಲ, ಏನಂತ ಬೈತಾರ? ಹೆಣ್ಮಕ್ಳು ಸ್ಟೋರಿಗೆ, ಗಂಡು ಮಕ್ಳು ಬಾರಿಗೆ ಅಂತ ಬೈಯಕಚ್ಚಾರ. ನಾನೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿದ್ದೀನಿ. ಬನ್ನಿ ಇಲ್ಲಿನ ಮತದಾರರು ಏನಂತಾರೆ ಕೇಳೋಣ. ಎಲೆಕ್ಷನ್ ಹೆಂಗಿದೆ? ಎಲೆಕ್ಷನ್ ಚೆನ್ನಾಗಿದ್ದಾರೆ. ಯಾರಿಗೆ ಓಟ್ ಹಾಕ್ತೀರಿ ಸರಿ? ನಾವು ಕಾಂಗ್ರೆಸ್. ಏನಕ್ಕೋಸ್ಕರ ಕಾಂಗ್ರೆಸ್ಗೆ ಓಟು? ನೋಡ್ರಿ, ನಾವು ವಿದ್ಯಾವಂತರಾಗಿ BA B.Ed BJP ಬಂದ್ರೆ ಯಾವುದು ಕಾಲ್ಫಾರ್ಮ್ ಪೋಸ್ಟ್ ಇವತ್ತಿಗಾದ್ರೂ ತುಂಬ್ಕೊಂಡಿಲ್ಲ. ಈಗ ನಮ್ಮ ಮುಖ್ಯಮಂತ್ರಿ ಏನಿದಾರಲ್ಲ, ಆಲ್ರೆಡಿ ಇವಾಗ ವಿಲೇಜ್ ಅಕೌಂಟ್ರು ಆಮೇಲೆ PDO ಕಾಲ್ಫಾರ್ಮ್ ಮಾಡ್ತಾರೆ. BJP ಸರ್ಕಾರ ಇದ್ದಾಗ ಯಡಿಯೂರಪ್ಪರು ಅಷ್ಟು ಪೋಸ್ಟ್ಗಳು ತುಂಬ್ಕೊಂಡು ಖಾಲಿ ಇದಾವ್ರಿ. ನಾನು BA B.Ed ಆದ್ರೆ ಅಂಗವಿಕಲ, ಆದ್ರೆ ಈ ಕೆಲಸ ಕೂಲಿ ಕೆಲಸ ಮಾಡಕ್ಕೆ ಕುಂತೀನಿ ರೀ, ಊರ್ಲೇರಕ್ಕೆ ಬಂದೇನಿ ರೀ. ಅವ್ರು 800 ರೂಪಾಯಿ ಕೊಡೋದು ಎದಕ್ಕೆ ಆಗತ್ತೆ ರೀ? ಎದಕ್ಕೆ ಆಗೋದಲ್ಲ. ಯಾರಿಗೆ ಹಾಕ್ಬೇಕು ಅಂದಿದ್ದೀರಿ ಮತ ಸರಿ?
ಬಿಜೆಪಿ ಮಾಡ್ಬೇಕಂತ ಇದೀವಿ ಸರ್. ಬಿಜೆಪಿ ಯಾವ ಕಾರಣಕ್ಕೆ ಬಿಜೆಪಿ? ಏನು ಸರ್ ಇದು ಕಾಂಗ್ರೆಸ್ ಬಂತು ಎಲ್ಲ ಬರೀ ಹೆಣ್ಮಕ್ಳಿಗೆ ಸೌಲಭ್ಯ ಕೊಡ್ಕಂತ ಹೋಗ್ತಾಯಿ ಸರ್. ಅದು ಗಂಡು ಮಕ್ಳಿಗೆ ಏನು ಕೊಡ್ತೈತೆ ಅದು? ನಿಮ್ಮ ಮನೆಗೆಲ್ಲ ಗ್ಯಾರಂಟಿ ಬರ್ತಿದ್ಯಾ? ಗ್ಯಾರಂಟಿ ತಗೊಂತಿಲ್ವ ನೀವು? ಗ್ಯಾರಂಟಿ ತಗೊಂತ ಇದೀವಿ ಸರ್, ಬರ್ತಾ ಇದೀವಿ. ಓಟ್ ಯಾರಿಗೆ ಹಾಕ್ತೀರಿ ಸರ್? ಹೆಂಗಾರೆ ಆದ್ರೆ ಹಾಕಿದ್ರೆ ಮತ್ತೆ ಬಿಜೆಪಿನೂ ಹಾಕ್ಬೇಕಂತ ಮಾಡಿದ್ವಿ ಸರ್. ಓಟ್ ಹಾಕಲ್ವಾ? ಹಾಕತ್ತೀರಿ. ಗ್ಯಾರಂಟಿಗಳೆಲ್ಲ ಬರ್ತಿದಾವ? ಬರ್ತಾವ. ಮತ್ತೆ ಯಾರಿಗೆ ಹಾಕ್ತೀರಿ ಓಟು? ಯಾರಿಗೆ ತಿಳಿದವ್ರಿಗೆ ಹಾಕೋದು ನಡಿಯೋಣದು. ನಿಮ್ಮ ಮನಸ್ಸಿನಲ್ಲಿ ಯಾರಿಗೈತೆ? ಸಿದ್ದರಾಮಯ್ಯ. ಯಾವ ಕಾರಣಕ್ಕೆ ಸಿದ್ದರಾಮಯ್ಯ? ಯಾವ ಕಾರಣಕ್ಕೆ? ಅಕ್ಕಿ ಹಾಕ್ತಾನಲ್ಲ ಅದಕ್ಕೆ. ಕರೆಂಟ್ ಬಿಲ್ ಎಲ್ಲ ಫ್ರೀ ಇದೆಯಾ ನಿಮ್ಮ ಮನೆಗೆ? ಐತವ್ರು. ಅಲ್ಲ ಸುಮಾರು ಕಡೆ ಬರ್ತಿಲ್ಲ ಅಂತಾರಲ್ಲ. ಇಲ್ರಿ ಬಂದೈತಿ ನಮಗೆ. ಗ್ಯಾರಂಟಿಗಳನ್ನ ಚುನಾವಣೆ ಮುಗಿದ್ಮೇಲೂ ಕೊಡ್ತೀವಿ ಅಂತಾರಲ್ಲ ಕಾಂಗ್ರೆಸ್ನವರು. ಇಲ್ಲ, ಅವು ಸುಳ್ಳು ಭರವಸೆ ಸರ್. ಇದೇ ಮೋದಿ ದೇಶ ರಕ್ಷಣೆ ಮತ್ತು ರಾಷ್ಟ್ರ ರಕ್ಷಣೆ ವಿಶ್ವದಲ್ಲೇ ತಿರುಗಿ ನೋಡೋಂಗೆ ಮಾಡ್ಯಾರ ಇದನ್ನು ಭಾರತನ. ಅದಕ್ಕಿಂತ ಮೋದಿಗೆ ಓಟ. ಅಭಿವೃದ್ಧಿ ಪರ ಇದ್ದಾರೆ, ಭ್ರಷ್ಟಾಚಾರ ರಹಿತ ಸರ್ಕಾರ ಬಿಜೆಪಿ. ಯಾರಿಗೆ ನಿಮ್ಮ ಮತ? ಬಿಜೆಪಿ ಹಾಕ್ತೀವಿ. ಯಾಕೆ ಬಿಜೆಪಿ? ನಮಗೆ ಮನೆ ಹಾಕ್ಯಾರ ನರೇಂದ್ರ ಮೋದಿ, ಮನೆ ಹಾಕ್ಯಾನ, ಅದಕ್ಕೆ ಹಾಕ್ತೀವಿ ನಾವು. ಅಲ್ಲಿ ಕಾಂಗ್ರೆಸ್ನವ್ರು ಮನೆಗೆ ಗ್ಯಾರಂಟಿ ಕೊಟ್ಟಾರಲ್ಲ, ಎಲ್ಲಿ ಕೊಟ್ಟಾರ? ನಿಮ್ಮ ಮನೆ ಬರ್ತಿಲ್ವ ಗ್ಯಾರಂಟಿ? ಒಂದು ಟ್ಯೂಬ್ 38 ರೂಪಾಯಿ ಇತ್ತು, ಇವಾಗ 45 ರೂಪಾಯಿ ಮಾಡ್ಯಾರ. ಟ್ಯೂಬ್ ಅಂದ್ರೆ ಓಸಿ ಟ್ಯೂಬ್. ಮತ್ತೆ ಅದು ನಮ್ಮ ರೊಕ್ಕನೇ ಕೊಡೋದು ನಮ್ಮ ಹೆಣ್ಮಕ್ಳಿಗೆ ಅಷ್ಟ. ಯಾರಿಗೆ ಮತ ಹಾಕ್ತೀರಿ ಸರಿ? ಸರ್ ಕಾಂಗ್ರೆಸ್ ಹಾಕ್ತೀವಿ ಸರ್ ಮತ. ಯಾವ ಕಾರಣ ಕಾಂಗ್ರೆಸ್? ಸರ್ ಅಭಿವೃದ್ಧಿ ಆಗಿದೆ ಸರ್. ಇಲ್ಲಿ ಮೇಲತ್ತಾಗಿ ತೂಕಾರಾಮ್ ಅವರು ಒಳ್ಳೆಯವರಿದ್ದಾರೆ. ತೂಕಾರಾಮ್ ಮುಂದೆ ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ. ಕಾಂಗ್ರೆಸ್ ಯಾವ ಕಾರಣಕ್ಕೆ? ಕಾರಣ ಏನು ಅಂತ? ನಮ್ಮ ಬಡವರು ಬಡವರಿಗೆ ಹೆಲ್ಪ್ ಮಾಡ್ತಾರಾ? ಬಿಜೆಪಿ ಮಾಡಲ್ವಾ? ಏನು ಮಾಡ್ಯಾನ? 10 ವರ್ಷ ಮಾಡಿ ಏನು ಕೊಟ್ಟ? 10 ವರ್ಷ ಮಾಡಿ ರಾಜಕೀಯ ಏನು ಕೊಟ್ಟಾನ? ಹೆಂಗೈತೆ ಎಲೆಕ್ಷನ್? ಯಾರಿಗೆ ಹಾಕ್ತೀರಿ ಓಟು? ಯಾರಿಗೆ ಹಾಕ್ರಿ ಓಟು? ದುಡ್ಡು ಹೆಚ್ಚಿಗೆ ಕೊಡೋದೇನೈತಿ? ಅಕ್ಕಿ ಕೊಟ್ರೆ ಸಾಕು ನಮಗೆ. ಅದೆಲ್ಲ ಬಿಟ್ಟು ರೊಕ್ಕ ಹಾಕಿ ರೊಕ್ಕ ಏನು ಮಾಡಕ್ರಿ? ರೊಕ್ಕ ಏನು ತಿನ್ನಕ್ಕೆ ಬರ್ತೈತೆ? 45 ರೂಪಾಯಿ ಕೆಜಿ ಅಕ್ಕಿ ಅದಾವ. ಎಲ್ಲಿ ಏನು ಮಾಡೋದು ನಾವು ಬಡವರು? ಆತೇನಂದ ಅಕ್ಕಿ ಕೊಡ್ತಂದ ಸಿದ್ದರಾಮಯ್ಯ. ಎಲ್ಲಿ ಕೊಟ್ರಿ ಅಕ್ಕಿನ? 5-6 ಮಂದಿ ಇದ್ರ ಒಂದು ಪ್ಯಾಕೆಟ್ ಅಕ್ಕಿ ಅಂದ್ರೆ ಒಂದು ತಿಂಗಳಾಗಂಗಿಲ್ಲ. ಅವು 5 ಕೆಜಿ ಅಕ್ಕಿ ಕೊಡ್ತಾನೆ. ಮೋದಿ ಕೊಡ್ತಾನ ಮೋದಿ ನಾನಿವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹೊಸಪೇಟೆಯಲ್ಲಿದ್ದೀನಿ. ಯಾರ ಪರವಾಗಿದೆ ಒಲ್ವೋ? ನಮ್ಮ ಬಿಜೆಪಿ ಪರವಾಗಿ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆಯಲ್ಲ, ಮತ್ತಷ್ಟು ಜಾಸ್ತಿ ಅಮೌಂಟ್ ಎಲ್ಲ ಕೊಡ್ತೀವಿ ಅಂತಾರಲ್ಲ. ಅಮೌಂಟ್ ಯಾರಿಗೆ ಬೇಕು ರೀ ಸರ್? ನಮಗೆ ಇದು ಕುರಿಗೆ ವ್ಯವಸ್ಥೆ ಮಾಡೋಂಗಿಲ್ಲ, ಏನಿಲ್ಲ. ಏನು ಔಷಧ ಬಂದರೂ ಸಿಗ್ತಾ ಇಲ್ಲ ನಮಗೆ. ಸರ್ಕಾರದವ್ರು ಕೊಡ್ತಿಲ್ವ? ಮತ್ತೆ ಸರ್ಕಾರ ಕೊಡೋರು ಅದು ಏನು ಹೋದ್ರೆ ಅವ್ರು ಬರೀ ಲಂಚ ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಬರೀ ಫೇವ್ರೇಟಲ್ಲಿ ತಂದು ಹಾಕ್ತೀವಿ. ಗೌರ್ಮೆಂಟಿಂದ ಏನು ಸಿಗ್ತಾ ಇಲ್ಲ ನಮಗೆ. ಯಾರಿಗೋಸ್ಕರ ಈಗ Come, come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವ್ಯಕ್ತಿ ನೋಡಿ ಹಾಕ್ತಾ ಇದ್ದೀರಾ ಇಲ್ಲ ಪಕ್ಷ ನೋಡಿ ಹಾಕ್ತಿರಾ? ಮೋದಿ ಅವ್ರು ನೋಡಿ ಬಿಜೆಪಿ ಓಟ್ ಹಾಕ್ತಿದ್ದೀರಾ? ಮೋದಿ ಅವ್ರು ನೋಡಿ ಬಿಜೆಪಿ ಓಟ್ ಹಾಕ್ತಾರೆ. ಎಲೆಕ್ಷನ್ ಇದೆ, ಯಾರಿಗೆ ಮತ ಹಾಕಬೇಕು ಅಂತಿದ್ರೆ? ಬಿಜೆಪಿಗ? ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಆಯ್ಕೆ ಮಾಡ್ಕೊಂಡಿದ್ದೀರಿ? ಒಂದು 10 ಇಯರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿರೋದ್ರಿಂದ ಬಿಜೆಪಿಗೆ. ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ, ಅವೆಲ್ಲ ಬರ್ತಿಲ್ವಾ? ಉಪಯೋಗಿಸ್ಕೊಂತ ಇಲ್ಲ, ನಾವು ಉಪಯೋಗಿಸ್ಕೊಂತ ಇಲ್ಲ. ಈಗ ಬಸ್ಸಲ್ಲಿ ಫ್ರೀ ಹೋಗ್ತೀರಿ, ಟಿಕೆಟ್ ತಗೊಂತೀರಿ? ಹೆಂಗೆ ತಗೊಂತೀವಿ? ಹೌದಾ? ಫ್ರೀ ಟಿಕೆಟ್ ತಗೊಂತೀರಿ? ಇಲ್ಲ, ಟಿಕೆಟ್ ತಗೋತೀವಿ. ಹೌದಾ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ? ಮೋದಿ. ಸಿದ್ದರಾಮಯ್ಯ ರೀ. ಯಾವ ಕಾರಣಕ್ಕೆ ಸಿದ್ದರಾಮಯ್ಯ? ಎಲ್ಲಲ್ಲಿ ಸವಲತ್ತು ಬಂದಿದೆ ಹೆಣ್ಮಕ್ಳಿಗೆ, ಹಂಗಾಗಿ ಸಿದ್ದರಾಮಯ್ಯ. ಎಲ್ಲ ಬಡವರಿಗೆ
ಎಲ್ಲ ಸವಲತ್ತುಗಳನ್ನು ನೀಡಿದ್ದಾನೆ. ಹಂಗಾಗಿ ಸಿದ್ದರಾಮಯ್ಯನೇ ಬರಬೇಕು. ಗ್ಯಾರಂಟಿಗಳೆಲ್ಲ ಬರ್ತಿದೆ ನಿಮಗೆ? ಹಾ, ಬರ್ತಿದೆ. ಬಸ್ ಎಲ್ಲ ಫ್ರೀ 2000 ರೂಪಾಯಿ ಎಲ್ಲ ಬರ್ತಿದ್ಯಾ? ಬಂದಿದೆ. ಅಲ್ಲ, ದೇಶಕ್ಕೆ ಮೋದಿ ಗ್ಯಾರಂಟಿ ಅಂತಾರಲ್ಲ, ನಮಗೆ ಸಿದ್ದರಾಮಯ್ಯನೇ ಗ್ಯಾರಂಟಿ ಅಲ್ಲ, ಹಂಗಾಗಿ ಸಿದ್ದರಾಮಯ್ಯನೇ ಬರ್ಬೇಕನ್ನ ಆಸೆ, ಕುತೂಹಲನ ಇದೆ. ನಿಮ್ಮ ಆಸೆ, ನಿಮ್ಮ ಮನೆ ಆಸೆನೂ ಅದೇನಾ? ಹಾ, ಅದ ರೀ. ಗ್ಯಾರಂಟಿ ಎಲ್ಲ ಬರ್ತಿದೆ ನಿಮಗೆ? ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ರಿ ಸರಿ? ಬಿಜೆಪಿಗೆ. ಗ್ಯಾರಂಟಿ ಬಂದ್ರೂ ಪರವಾಗಿಲ್ಲ, ನಾವು ಮೋದಿಗೆ ಓಟ್ ಹಾಕ್ತೀರಾ? ಮೋದಿಗೆ. ಮೋದಿ ಗ್ಯಾರಂಟಿನ ನಿಮಗೆ, ಕಾಂಗ್ರೆಸ್ ಗ್ಯಾರಂಟಿನ? ನಾನೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹೂವಿನ ಹಡಗಲಿಯಲ್ಲಿ ಇದ್ದೀನಿ. ಇಲ್ಲಿ ಮತದಾರರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಹೆಂಗೈತೆ ಎಲೆಕ್ಷನ್? ಚೆನ್ನಾಗೈತ್ರಿ. ಯಾರಿಗೆ ಹಾಕನಂತಿದ್ರಿ ಸರಿ? ಬಿಜೆಪಿಗ ಕಾಂಗ್ರೆಸ್ಗ? ಬಿಜೆಪಿ, ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಎಲ್ಲ ಹೆಣ್ಮಕ್ಳು ಸೌಲಭ್ಯ ಕೊಟ್ಟಾರ, ಅದಕ್ಕೆ ಕಾಂಗ್ರೆಸ್. ಹಾ, ಅಲ್ಲ ಈಗ ಬಿಜೆಪಿ ಇಲ್ವಾ ಹಂಗಾರ? ಇಲ್ಲ, ನಮ್ಮೂರಲ್ಲಿ ಇಲ್ಲ. ಗ್ಯಾರಂಟಿ ಎಲ್ಲ ಬರ್ತಿದಾವ? ಹೌದು, ಬರ್ತದೆ. 2000 ಎಲ್ಲ ಬರ್ತಿದೆ. ಹೆಂಗೆ ಬರ್ತವೆ ಸರ್. ಯಾರಿಗೆ ಹಾಕ್ತೀರಿ ಸರಿ ಮತ? ರಾಮುಲು. ರಾಮುಲು. ಯಾವ ಕಾರಣಕ್ಕೆ ರಾಮುಲು? ಮೋದಿ ಕಾರಣ. ಮೋದಿ ಕಾರಣಕ್ಕೆ. ಈ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆ. ಗ್ಯಾರಂಟಿ ಯಾರಿಗೆ ಕೊಟ್ಟಾರೋ ಯಾರಿಗೆ ಬಂದಿಲ್ಲ, ಒಬ್ರಿಗೆ ಬಂದಿಲ್ಲ. ಅದಕ್ಕೆ ಬಿಜೆಪಿ. ನೀವು ಈ ಸರಿ ಯಾರಿಗೆ ಮತ? ಮುಲಾಜಲ ಬಿಜೆಪಿ. ಯಾವ ಕಾರಣಕ್ಕೆ? ಎಲ್ಲ ಜನ ಎಲ್ಲ ಹುಷಾನತ್ತ. ಒಂದೆಲ್ಲ ಸತ್ತೋಗಿದ್ವಿ. ಆ ಕಾರಣಕ್ಕೆ. ಅಲ್ಲ, ಯಾಕೆ ಸತ್ತೋಗ್ತಿದ್ದೀರಿ? ಕೋವಿಡ್ ಬಂತಲ್ರಿ. ಈ ರೊಕ್ಕ ಮುಖ್ಯ ಅಲ್ಲ ಇತ್ತು. ಈಗ ಸಾಲ ಮಾಡಿ ಎಲ್ಲ ಮನುಷ್ಯರಿಗೆ ವರ್ಷಕ್ಕೆ ಎಲ್ಲರಿಗೆ. ಈಗ ಸಾಲ ಮಾಡ್ದಂಗೆ ಮಾಡಿ ಏನಾಯ್ತು ಆತನ ಮೋದಿ ಇಂಪಾರ್ಟೆಂಟ್, ಅದಕ್ಕೆ ಹಾಕ್ಬೇಕು. ಜೋರ ಹೂವಿನ ವ್ಯಾಪಾರ? ಚೆನ್ನಾಗಿದೆ ಸರ್. ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ. ಯಾರ ಪರವಾಗಿದೆ, ಕಮಲನ ಕೈಯ? ಕೈ, ಕಾಂಗ್ರೆಸ್. ಯಾವ ಕಾರಣಕ್ಕೆ ಕಾಂಗ್ರೆಸ್? ಕಾರಣ ಗ್ಯಾರಂಟಿ ಕೊಟ್ಟಿದ್ದಾರೆ, ಸೌಕರ್ಯ ಆಗಿದೆ, ಮೂಲಭೂತ ಸೌಕರ್ಯ ಇದೆ, ಜನರಿಗೆ ಎಲ್ಲ ಚೆನ್ನಾಗಾಗ್ತಾ ಇದೆ. 5-6 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ. ನಿಮ್ಮ ಮನೆಗೆ ಬರ್ತಾ ಇದೆಯಾ? ಗ್ಯಾರಂಟಿಗಳೆಲ್ಲ ತಲುಪ್ತಾ ಇದೆಯಾ? ಬರ್ತಾ ಇದೆ. ಎಲೆಕ್ಟ್ರಿಕ್ ಬಿಲ್ ಪೂರಾ 0 ಪಾಯಿಂಟ್ ಎಲ್ಲ ಅನುಕೂಲ. ಈಗ ರಾಜ್ಯ ಹಾಳಾಗ್ತಿದೆ ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ. ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ. ಇಲ್ಲಿ ಜನ ಹೇಳ್ಬೇಕಲ್ಲ, ಜನರ ತೀರ್ಮಾನ, ಅವರವರ ಅಭಿಪ್ರಾಯ. ಗ್ಯಾರಂಟಿ ನೋಡಾಕ್ತಿದ್ರಲ್ಲ, ಪಕ್ಷ ನೋಡಾಕ್ತಿದ್ರೆ ಕಾಂಗ್ರೆಸ್? ಪಕ್ಷ ಮತ್ತು ಗ್ಯಾರಂಟಿ ನಾಯಕರು ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಬಿಜೆಪಿ ಬರಬೇಕು. ಬಿಜೆಪಿ ಬಂದಂದ್ರೆ ಪಕ್ಕ. ಗ್ಯಾರಂಟಿಗಳು ಬರ್ತಿಲ್ವಾ? ಗ್ಯಾರಂಟಿ ನಮಗೆ ಬೇಕಾಗಿಲ್ಲ, ಯಾವನಿಗೆ ಬೇಕಾಯ್ತದ ಗ್ಯಾರಂಟಿ. ಅವನು ಗಂಡ ಹೆಂಡತಿ ಮಕ್ಕಳನ್ನ ರಾತ್ರಿ ಒಂದಿಟ್ಟು ಹೆಂಡತಿ ಹೊಡೆದಂದ್ರೆ ಕರ್ಕೊಂಡು ಆಧಾರ್ ಕಾರ್ಡ್ ಹೋಯ್ತು ಹೋಲೋ ಅಂತೇಳಿ ಹೋಗ್ಕಳ. ಅದಕ್ಕೇನಂತ ನಾನೇನು ಮಾಡಲಿ? 2009ರಿಂದ ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಕಳೆದ 2004ರಿಂದ ಬಿಜೆಪಿ ಇಲ್ಲಿ ಸೋತೇ ಇಲ್ಲ. ಮೋದಿ ಅಲೆ ಕ್ಷೇತ್ರದಲ್ಲಿ ಹರಿದಾಡ್ತಿದ್ರೆ 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಆಗಿ ಪರಿವರ್ತನೆಗೊಳ್ಳೋ ಭರವಸೆ ಮೂಡಿಸಿದೆ. ನಾನೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಳ್ಳಾರಿ ಗ್ರಾಮೀಣದಲ್ಲಿ ಎಲೆಕ್ಷನ್. ಯಾರಿಗೆ ಮತ ಹಾಕನಂತಿದ್ರಿ? ಸರ್ ನಾವು ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾವ ಕಾರಣಕ್ಕೆ? ಸರ್ ಎಲ್ಲ ಒಳ್ಳೆ ಮಾಡ್ತಿದ್ದಾರೆ. 2000 ಹೆಣ್ಮಕ್ಳು ಆಗ್ತಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಅಕ್ಕಿ ಬರ್ತೈತೆ, ಎಲ್ಲ ಬರ್ತದೆ, ಚೆನ್ನಾಗಿದೆ. ಅಲ್ಲ, ಈಗ ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಎಲ್ಲಿ ಬರ್ತಾನೆ ಸರ್? ಏನಕ್ಕೆ ಸರ್ ಮೋದಿ? ಬಡವರಿಗೆ ನೋಡ್ತಾ ಇದ್ದಾನೆ, ಎಲ್ಲ ಆ ಕಡೆಗೆ ನೋಡ್ತಾ ಇದ್ದಾನೆ, ಈ ಕಡೆ ಏನಿಲ್ಲ. ಯಾವ ಕಡೆ ನೋಡ್ತಿದ್ದಾನೆ? ಎಲ್ಲ ಗುಜರಾತೆ. ಈ ಕಡೆ ಏನಿದೆ? ಕರ್ನಾಟಕ ಏನಿದೆ ಸರ್? ಏನು ನೋಡ್ತೇವೆ ಸರ್ ಕರ್ನಾಟಕ? ಅಭಿವೃದ್ಧಿ ಮಾಡಿದೀವಿ ಅಂತಾರಲ್ಲ, ಎಲ್ಲಿ ಮಾಡ್ಯಾರ ಸರ್? ದೇಶಕ್ಕೆ ಮೋದಿ ಬೇಕು ಅಂತಾರೆ. ಅಂತಾರೆ ಸರ್, ಅನ್ನೋರು ಅಂತಾರೆ, ಹಾಕ್ತಾರ. ನಾವೊಂದು ಕಾಂಗ್ರೆಸ್. ಈಗ ಅಭ್ಯರ್ಥಿ ನೋಡ್ತಾ ಇದ್ದೀರಾ ಹೇಗೆ ನೀವು? ಕಾಂಗ್ರೆಸ್ ಸರ್, ಮೊದಲಿದ್ದ ಕಾಂಗ್ರೆಸ್. ಶ್ರೀರಾಮುಲು ಕೂಡ ಹಿಂದೆ ಇಲ್ಲಿ ಸಂಸದರಾದವರು. ಇಲ್ಲ ಸರ್, ಮೊದಲಿದ್ದ ಕಾಂಗ್ರೆಸ್ ಅದು. ಎಲೆಕ್ಷನ್ ಯಾರು ಪರವಾಗಿದೆ ಇಲ್ಲಿ? ಸರ್ ನಮ್ದು ಯಾವಾಗಲೂ ಮೋದಿ ಸರ್ಕಾರ. ಯಾವ ಕಾರಣಕ್ಕೆ ಮೋದಿ? ಚೆನ್ನಾಗಿ ಮಾಡ್ತಿದ್ದಾರೆ, ನಮಗೆ ಗೊತ್ತಾಗಿದೆ, ಅದಕ್ಕೆ ಹಾಕೋದು. ನಾನು ಎಲೆಕ್ಷನ್ ಬಂದಾಗಿಂದ ನಾನು ಅದಕ್ಕೆ ಹಾಕ್ತಿದ್ದೀನಿ, ಮುಂದೇನೋ ಅದಕ್ಕೆ ಹಾಕ್ತೀನಿ. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಇಲ್ಲ. ಈ ಎಲೆಕ್ಷನ್ ಆದಮೇಲೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ನನಗಿಲ್ಲ. ಬಡವರಿಗೆ ಅನುಕೂಲ ಆಗ್ತದೆ. ನಿಮ್ಮನೆ ಗೊತ್ತಿಲ್ಲ, ನಿಮ್ಮ ತಾಯಂದ್ರೆ ಬರ್ತಿಲ್ಲ? ಬರ್ತಿದೆ, ಬಟ್ ಇವಾಗ ಬರ್ಬೋದು, ಮುಂದೆ ಬರಬೇಕಲ್ಲ. ನಾವು ಬೇಡ ಅಂತ ಹೇಳಿದ್ವಿ, ಬಟ್ ಬರ್ತಿದೆ, ಯೂಸ್ ಆಗಿದೆ ಅಷ್ಟೇ. ಬಟ್ ಮುಂದೆ ಬರಲ್ಲ, ಬಂದರೆ ಬರೋದು ಇಲ್ಲ ಅನಿಸ್ತಿದೆ. ನಾನೀಗ ಬಳ್ಳಾರಿ ಸಿಟಿಲಿ ಸಾಕಷ್ಟು ಜನ ಟೀ ಕುಡಿತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಎಲೆಕ್ಷನ್ ಹೇಗಿದೆ ಅಂತೇಳಿ. ಸರ್, ಈಗ ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಮತ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿಯವರು ದೇಶದ ಅಭಿವೃದ್ಧಿ, ದೇಶದ ಭದ್ರತೆ, ಆಮೇಲೆ ಕಾಯಮಾಗಿ ಕೊಡೋಂಥ ಗ್ಯಾರಂಟಿಗಳು ಇದ್ದಾವೆ ಅವ್ರ ಹತ್ರ. ಇವೆಲ್ಲ ಕಾಂಗ್ರೆಸ್ನವರೆಲ್ಲ ಡೂಪ್ಲಿಕೇಟ್ ಗ್ಯಾರಂಟಿ ಅವು. ಯಾರಿಗೆ ನಿಮ್ಮ ಮತ ಸರಿ? ತುಕಾರಾಮ್. ಕಾರಣ ನಾವು ಕಾಂಗ್ರೆಸ್. ಮೋದಿ ಅಂತಾರಲ್ಲ, ಮೋದಿ ಏನು ಗ್ಯಾರಂಟಿ ಮಾಡ್ಯಾನ ಹೇಳು?
ಅಲ್ಲ ಈಗ ಕಾಂಗ್ರೆಸ್ ಗ್ಯಾರಂಟಿ ಒಂದ್ ಕೈಯಿಂದ ಕೊಟ್ಟು ಇನ್ನೊಂದ್ ಕೈಯಿಂದ ಕಿತ್ಕೊಳ್ತಾರೆ ಅಂತ ಹೇಳ್ತಾರೆ. ಇವರು ಕೂಡ ಒಂದು ಕೈಲಿದ್ದು ಕೊಟ್ಟು 2 ಕೈಲಿದ್ದು ಕಿತ್ಕೊಂತಾರೆ ಬಿಜೆಪಿ ಅವರು ಕೂಡ. ಅವರೇನು ಕಿತ್ಕೊಂಡಂಗೆ ಇಲ್ಲಲ್ಲ. ಮತದಾನದ ದಿನ ಸಮೀಪವಾಗ್ತಿದ್ದಂತೆ ಬಳ್ಳಾರಿಯ ಲೋಕಸಭಾ ರಣಕಣ ರಂಗೇರ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಮತ್ತು ಶಾಸಕ ಇ ತುಕಾರಾಂ ನಡುವೆ ನೇರ ಹಣಾಹಣಿ ಉಂಟಾಗಿದೆ. ಹಾಗಾದ್ರೆ ಈ ಬಾರಿ ಗಣಿನಾಡಲ್ಲಿ ಯಾರು ಗೆಲುವಿನ ಬಾವುಟ ಹಾರಿಸ್ತಾರೆ? ಅದಕ್ಕೆಲ್ಲ ಫಲಿತಾಂಶದ ದಿನವೇ ಉತ್ತರ ಸಿಗಬೇಕಾಗಿದೆ. ಇದು ಇವತ್ತಿನ TV9 ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard.